ನೀವು ನೋಡ್ತಾ ಇದ್ದೀರಾ CBT ಕನ್ನಡ ಟಿವಿ. ಮಂಡ್ಯದಲ್ಲಿ ಮಾಜಿ ಸಚಿವ CS ಪುಟ್ಟರಾಜುರವರ ಹೇಳಿಕೆ. HD ಕುಮಾರಸ್ವಾಮಿ ಅವರು ಲೋಕಸಭಾ ಸದಸ್ಯರಾದ ಮೇಲೆ ಮಂಡ್ಯಕ್ಕೆ ಕೇಂದ್ರ ಮಂತ್ರಿಯಾಗಿ ಬಂದಿದ್ದರು. ನಾಳೆ ಬೆಳಿಗ್ಗೆ ಜನತಾ ದರ್ಶನ ಕಾರ್ಯಕ್ರಮ ಇದೆ. ಸಂಜೆಯವರೆಗೂ ಕಾರ್ಯಕ್ರಮ ಇರಲಿದೆ. ಜನಸಾಮಾನ್ಯರ ಜೊತೆ ಇದ್ದು ಸಮಸ್ಯೆ ಆಲಿಸಲಿರುವ HDK ಹೋಗಿದ್ದರು. ಇವತ್ತು ನಾಳೆ 10 ಗಂಟೆಗೆ ಸರಿಯಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಭವನದಲ್ಲಿ ಅವರ ಜನಸ್ಪಂದನ ಕಾರ್ಯಕ್ರಮವನ್ನು ಅಧಿಕಾರಿಗಳ ಜೊತೆಗೂಡಿ ಪ್ರಾರಂಭ ಮಾಡ್ತಾರೆ. ಸಂಜೆ 4-5 ಗಂಟೆ ತನಕನೂ ಜನಸಾಮಾನ್ಯರ ಮಧ್ಯೆನೇ ಇದ್ದು ಅವರ ಅಹವಾಲುಗಳನ್ನು ಸ್ವೀಕರಿಸಿ ಸಂಬಂಧಪಟ್ಟವರ ಗಮನ ಸೆಳೀತಕ್ಕಂಥ ಕೆಲಸವನ್ನು ಮಾಡಿಸ್ತಾರೆ. ಸಾಕಷ್ಟು ನಿರೀಕ್ಷೆ ಇಟ್ಕೊಂಡು ಕುಮಾರಸ್ವಾಮಿ ಅವ್ರನ್ನ ಗೆಲ್ಲಿಸಿರುವಂಥದ್ದು ನಾಳಿನ ಕಾರ್ಯಕ್ರಮದಲ್ಲಿ ಜನಗಳಿಗೆ ನೆರವಾಗ್ತಾರೆ, ಪ್ರಯೋಜನ ಆಗುತ್ತೆ ಅಂತ ಹೇಳ್ತಾರೆ. 100% ಭಾಗ ನನ್ನ ಜಿಲ್ಲೆಯ ಜನ ಏನು ತುಂಬು ಹೃದಯದ ಆಶೀರ್ವಾದವನ್ನು ಮಾಡಿದ್ದಾರೋ ಕುಮಾರಣ್ಣವ್ರ ಬಗ್ಗೆ ಭಾಳ ಅಪೇಕ್ಷೆಗಳನ್ನು ಇಟ್ಕೊಂಡು ಆ ಜನರ ಅಪೇಕ್ಷೆಗಳನ್ನು ಈಡೇರಿಸುವಂಥ ಕಾರ್ಯಕ್ರಮಗಳನ್ನು ಬಹುತೇಕ ಅರ್ಧ ಈ ದೇಶದ ಅಭಿವೃದ್ಧಿ ಬಗ್ಗೆ ಚಿಂತೆ ಮಾಡ್ತಾಯಿದ್ರೆ ಇನ್ನರ್ಧ ಸಮಯವನ್ನು ನನ್ನ ಮಂಡ್ಯ ಲೋಕಸಭಾ ಕ್ಷೇತ್ರದ ಜನದ ಋಣ ತೀರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಶ್ರಮಿಸ್ತಾ ಇದ್ದಾರೆ. ಹಲವಾರು ಬಾರಿ ನಾವು ದೆಹಲಿಗೆ ಹೋದಂಥ ಸಂದರ್ಭದಲ್ಲಿ ಅವರ ಕಾರ್ಯಗತವನ್ನು ನೋಡ್ತಾ ಇದ್ದೀವಿ. 100% ಭಾಗ ಸಾಕಾರಗೊಳಿಸ್ತಾರೆ. ಸರ್, ಮತ್ತೊಂದು ಕಡೆ ಬೇಬಿ ಬೆಟ್ಟದ ಟ್ರಯಲ್ ಬ್ಲಾಸ್ಟ್ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಜಿಲ್ಲೆಯಲ್ಲಿ, ಏನು ಹೇಳ್ತೀರಿ ಸರ್? ಇವತ್ತು ನಮ್ಮೆಲ್ಲರ ಬೆನ್ನೆಲುಬು ಕನ್ನಂಬಾಡಿ ಕಟ್ಟೆ. ಅದರ ಸುರಕ್ಷತೆಗೆ ಕಾನೂನು ಚೌಕಟ್ಟಿನಲ್ಲಿ ಏನು ಜಿಲ್ಲಾಡಳಿತ ಕ್ರಮ ತಗುತ್ತೋ ಅದ್ರ ಪರವಾಗಿ ನಾವಿರ್ತೇವೆ. ಅಲ್ಲ, ಟ್ರಯಲ್ ಬ್ಲಾಸ್ಟ್ ಆಗಬೇಕು ಅಂತ ಹೇಳ್ತೀರಾ ಅಥವಾ ಏನು ನಿಮ್ಮ? ನಾನು ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡಲಿಕ್ಕೆ ಹೋಗೋದಿಲ್ಲ. ಕನ್ನಂಬಾಡಿ ಕಟ್ಟೆ ನಮ್ಮ ಬೆನ್ನೆಲುಬು, ಈ ಜಿಲ್ಲೆಯ ಜೀವನಾಡಿ. ಅದರ ಸುರಕ್ಷತೆಗೆ ಜಿಲ್ಲಾಡಳಿತ ಯಾವ ಕ್ರಮ ತಗೊಳುತ್ತೋ ಅವ್ರ ಜೊತೆ ನಾವು ಕೆಲಸ ಮಾಡ್ತೀವಿ. ಅಂದರೆ ಸರ್, ಈಗ ರೈತರು ಹೋರಾಟಕ್ಕೆ ನಾಳೆ ಬೃಹತ್ ಹೋರಾಟಕ್ಕೆ ಕೂಡ ಕರೆ ಕೊಟ್ಟಿದ್ದಾರೆ. ಈಗ ಅದ್ರ ಬಗ್ಗೆ ನಾನು ವಿಶ್ಲೇಷಣೆ ಮಾಡಲಿಕ್ಕೆ ಹೋಗೋದಿಲ್ಲ. ಬಹುತೇಕ ಇವತ್ತೇನು ಜಿಲ್ಲಾಡಳಿತ ಕಾನೂನುಬದ್ಧವಾಗಿ ಇವತ್ತು ಅದ್ರ ಸುರಕ್ಷತೆಗೆ ಜವಾಬ್ದಾರಿ ಒತ್ತಿದೆಯೋ ಅವ್ರ ಜೊತೆ ನಿಂತು ನಾವು ಕೆಲಸ ಮಾಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ. ಕುಮಾರಣ್ಣವ್ರನ್ನು ಕೂಡ ನಾಳೆ ನಾವು ಮನವಿ ಮಾಡ್ತೀವಿ ಈ ಟ್ರಯಲ್ ಬ್ಲಾಸ್ಟ್ ಮುಲಾಜಿಲ್ದೆ ಅದು ಮಾಡಲಿಕ್ಕೆ ಕುಮಾರಣ್ಣವರು ಅದ್ರ ಪರವಾಗಿದ್ದಾರೆ. ಕುಮಾರಣ್ಣವರು ಜಿಲ್ಲಾಡಳಿತಕ್ಕೆ ಸಹಕಾರ ಕೊಡ್ತಾರೆ. ಸರ್, 99 ಅಡಿ ನೀರು KRS ತುಂಬಿದೆ, ಇನ್ನೂ ನಾಲೆಗಳಿಗೆ ನೀರು ಬಿಟ್ಟಿಲ್ಲ. ತಕ್ಷಣ ನೀರು ಬಿಡಬೇಕು ಅಂತಕ್ಕಂಥದ್ದನ್ನು ಈಗಾಗಲೇ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಕುಮಾರಣ್ಣವರೇ ಮಾತಾಡಿದ್ದಾರೆ. ಆದಷ್ಟು ಬೇಗ ಯಾವುದೇ ಮುಲಾಜಿಲ್ಲದೆ ನೀರು ಬಿಡಿಸುವಂಥ ಕೆಲಸ ಮಾಡ್ತೇವೆ. ಸರ್, ಮತ್ತೊಂದು ಕಡೆ ಮೈಸೂರಿನ ಮೋಡ ಹಗರಣದಲ್ಲಿ ಸಿದ್ದರಾಮಯ್ಯ ಅವರ ಹೆಸರು ಕೇಳಿಬರ್ತಾ ಇದೆ. ಈಗ ಅದು ನಾನು ಅದರ ಮಾಹಿತಿ ನಮಗಿಲ್ಲ. ಕಾನೂನು ಚೌಕಟ್ಟಲ್ಲಿ ಯಾರೂ ದೊಡ್ಡವರಲ್ಲ ಕಾನೂನಿಗೆ. ಆ ರೀತಿ ಕಾನೂನು ಚೌಕಟ್ಟಲ್ಲಿ ಯಾರೇ ಇದ್ದರೂ ಅದು ಕ್ರಮ ಆಗುತ್ತೆ. BJಪಿಯವರು ರಾಜೀನಾಮೆಗೂ ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ. ಹೌದು, ಈಗ ಕಾನೂನುಬದ್ಧವಾಗಿ ಆಗದೇ ಇದ್ದಂಥ ಕಾರ್ಯಕ್ರಮಗಳ ಬಗ್ಗೆ ವಿರೋಧ ಪಕ್ಷವಾಗಿ ನಡ್ಕೊಳ್ತಕ್ಕಂಥ ಜವಾಬ್ದಾರಿ ನಾವು ಅವ್ರ ಜೊತೆ ಸೇರಿ ಕೆಲಸ ಮಾಡ್ತೀವಿ. ಅಲ್ಲ ಸರ್, ಈಗ CM ಸಿದ್ದರಾಮಯ್ಯನವರೇ ಇದ್ದಾರೆ, ಅವ್ರದ್ದೇ ಹಗರಣ ಈಗ ಕೇಳಿ ಬರ್ತಾ ಇರುವಂಥದ್ದು. ಈಗ ಸ್ಥಳೀಯ ಮಟ್ಟದಲ್ಲಿ ತನಿಖೆಯನ್ನು ಮಾಡಿಸಿದ್ರೆ ಇದು ಸತ್ಯಾಸತ್ಯತೆ ಹೊರಗೆ ಬರುತ್ತೆ ಅಂತ ಅನ್ಕೋತೀರಾ ಸರ್? ಈಗ ನಾವು ಮೊದಲೇ ಹೇಳಿದಾಗೆ ಈಗಾಗಲೇ ನಾವು ಮಾಹಿತಿ ತೆಗೆದುಕೊಂಡು ಮುಂದಿನ ದಿನಗಳಲ್ಲಿ ಇವತ್ತು ನಾವು ಅಲಯನ್ಸ್ ಪಕ್ಷ BJP ಆದ ಕಾರಣ ಜೊತೆ ಸೇರಿ ಹೋರಾಟ ಮಾಡುವಂಥದ್ದನ್ನು ಮಾಡ್ತೇವೆ.